ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಈ ಕೆಲವರು ಲವ್ ಮಾಡ್ತಾ ಮಾಡ್ತಾ ಅಥವಾ ಒಂದು ರಿಲೇಷನ್ಶಿಪ್ಲಿ ಇದ್ಕೊಂಡೆ ಸಡನ್ನಾಗಿ ಹೇಳ್ಬಿಡ್ತಾರೆ, ಸಾರಿ ನನ್ನ ಮರ್ತು ಬಿಡು ಅಂತ ಹೇಳ್ತಾರೆ. ಸೊ ಯಾಕೆ ಹಿಂಗೆ ಮಾತಾಡ್ತಾರೆ? ಇಷ್ಟು ದಿನ ಪ್ರೀತಿನೇ ಇರಲಿಲ್ವ ಅವ್ರ ಹತ್ರ? ಹಂಗೆ ಒಂದೇ ಏಟಿಗೆ ಶಾಕ್ ಕೊಟ್ಬಿಡ್ತಾರೆ, ಸಾರಿ ಐ ಕಾಂಟ್, ನನಗಾಗಲ್ಲ, ನಿನ್ನ ನಡವಳಿಕೆ ಕಂಡ್ರೆ ನಂಗೆ ಆಗ್ತಿಲ್ಲ, ಬಿಟ್ಬಿಡು ನನ್ನನ್ನು, ಮರ್ತು ಬಿಡು ನನ್ನನ್ನು, ಇವತ್ತಿಗೆ ಬ್ರೇಕಪ್ ಆಗಲಿ ಅಂತ ಮಾತಾಡ್ತಾರೆ. ಸೊ ಯಾಕೆ ಹಾಗೆ ಮಾತಾಡ್ತಾರೆ? ನಿಜವಾಗ್ಲೂ ಪ್ರೀತಿ ಇರಲಿಲ್ವ ಅವ್ರ ಹತ್ರ, ಅಥವಾ ನಾಟಕ ಮಾಡಿದ್ರಾ, ನಂಬಿಸಿದ್ರಾ? ಈ ಎಲ್ಲ ಒಂದು ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿ ಕೊಡ್ತೀನಿ ಒಂದು ವಿಡಿಯೋ ಒಳಗಡೆ. ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗ್ಬೋದೇನೋ ಮೋಸ್ಟ್ಲಿ. ಐ ಥಿಂಕ್ ಇವತ್ತು ಭಾಳ ಜನರು ಲವ್ವಲ್ಲಿ, ಇವತ್ತಿನ ರಿಲೇಷನ್ಶಿಪ್ಪಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ವ್ಯಾಲಿಡಿಟಿನೇ ಇಲ್ಲ ಆ್ಯಕ್ಚುಲಿ. ಸುಮ್ಮನೆ 4 ವರ್ಷ, 2 ವರ್ಷ, 6 ತಿಂಗಳು ಹಿಂಗೆ ಈ ಥರದ್ದು ನಡೀತಾ ಇದೆ. ನೋಡಿ, ಯಾವ ವ್ಯಕ್ತಿ ತುಂಬ ಪ್ರೀತಿ ಮಾಡ್ತಾ ಇದ್ರು, ನೀವೇ ಸರ್ವಸ್ವ ಅಂತ ಹೇಳಿ ನಿಮ್ಮನ್ನು ನಂಬಿಸಿದ್ರು, ಪ್ರಮಾಣ ಮಾಡಿದರು, ಆಣೆ ಭಾಷೆ, ದೇವಸ್ಥಾನದ ಮುಂದೆ ಕೆಲವರು ಮದುವೆನೂ ಆಗಿದ್ದಾರೆ ಹೇಳಿಬಿಟ್ಟು, ಸುಳ್ಳು ಹೇಳಿ ಮದುವೆ ಆಗಿ ಕೈಯೂ ಕೊಟ್ಟಿದ್ದಾರೆ. ಸೊ ಆಗಿದ್ಮೇಲೆ ಆ ವ್ಯಕ್ತಿಗಳಿಗೆ ಪ್ರೀತಿನೇ ಇಲ್ವಾ? ಸಡನ್ಲಿ ಏನು ಇವತ್ತು ಹಿಂಗೆ ನಾನು ಬಿಟ್ಬಿಡು ಅಂತ ಹೇಳಿಬಿಡ್ತಾರೆ. ಅವ್ರಿಗೆ ಬೇಕಾದಾಗ ಆಣೆ ಭಾಷೆ ಅವರೇ ಮಾಡ್ತಾರೆ, ಬೇಡ ಅಂದಾಗ ಅವರೇ ಬಿಟ್ಬಿಡು ಅಂತ ಹೇಳ್ತಾರೆ. ಏನಿದು ಅಂತ ಕೇಳ್ಬೋದು ನೀವು. ನೋಡಿ, ಇವತ್ತು ನಿಮಗೆ ಯಾರೇ ಶುರುವಾತಲ್ಲಿ ಆಣೆ ಭಾಷೆ ಪ್ರಮಾಣ ವಾಟೆವರ್ ಏನೇ ಮಾಡ್ಬೋದು, ಬಟ್ ಒಂದು ಸತ್ಯ ತಿಳ್ಕೊಳ್ಳಿ, ಆಣೆ ಭಾಷೆ ಪ್ರಮಾಣ ಏನು ಮಾಡಿರ್ತಾರೆ ಅವತ್ತಿಗೆ ಅವಶ್ಯಕತೆಗೆ ಮಾತ್ರ ಅದನ್ನು ನೋಡಿ. ಅವಶ್ಯಕತೆ ಇದೆ ಅಂಥೇಳಿ ಪ್ರೀತಿ ಇಲ್ದಿರ ನಡ್ಕೊಂಡ್ರೆ ನೀವು ಪ್ರೀತಿ ಕೊಡೋಕ್ಕಾಗಲ್ಲ, ನೀವು ನಂಬೋಕ್ಕೂ ಆಗಲ್ಲ. ಬಟ್ ಅದನ್ನು ಪ್ರೀತಿ ಅಂತ ಇದೆ ಅಂತ ಹೇಳಿ ಚಿನ್ನ ಬಂಗಾರ ಅಂತ ನೀವು ನಂಬಿಸಿ ಅವರ ಇಂಟೆನ್ಷನ್ ಫುಲ್ಫಿಲ್ ಆದಮೇಲೆ ಕೈ ಕೊಡುವಂಥದ್ದು ಅಂತ ಹೇಳ್ತೀವಿ ನಾವು ಆ್ಯಕ್ಚುಲಿ. ಯಾರು ಸಡನ್ಲಿ ಬ್ರೇಕಪ್ ಮಾಡ್ಕೊಳ್ಳೋಣ, ಯಾವುದೋ ಸಣ್ಣ ವಿಚಾರಕ್ಕೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಬ್ರೇಕಪ್ ಮಾಡ್ಕೊಳ್ತಾರಲ್ಲ, ಇದು 100% ಪ್ರೀತಿನೇ ಆಗಿರಲ್ಲ. ಅವ್ರ ಇಂಟೆನ್ಷನ್ನೇ ಬೇರೆ ಇರುತ್ತೆ. ದಾಹದ ಸಂಬಂಧ ಬಂದಿರ್ತಾರೆ, ದೇಹದ ದಾಹದ ಸಂಬಂಧ ಬಂದು ಅದು ಫುಲ್ಫಿಲ್ ಆದಮೇಲೆ, ಅಥವಾ ಎಕನಾಮಿಕ್ಲಿ ವೀಕ್ ಇರ್ತಾರೆ. ಸೊ ಆ್ಯಂಡ್ ಏನಂತ ಹೇಳಿದರೆ, ಎಕನಾಮಿಕ್ಲಿ ವೀಕ್ ಇರ್ತಾರೆ, ಅವರಿಗೆ ಫಿನಾನ್ಷಿಯಲ್ ಹೆಲ್ಪ್ಫುಲ್ ಆದಾಗ ಸರ್ಕೊಂಡು ಬಿಡ್ತಾರೆ. ಇಲ್ಲಿ 2 ಕ್ಯಾಟಗರಿ ಜನ ಬರ್ತಾರೆ. ಏನು ಅಂತ ಹೇಳಿದ್ರೆ, ಒಂದು ನಿಜವಾಗ್ಲೂ ಮನಸಾರೆ ಪ್ರೀತಿ ಮಾಡಿ ಪ್ರೀತಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡುವಂಥವ್ರು ಇರ್ತಾರೆ. ಅಂಥ ವ್ಯಕ್ತಿಗಳ ಪ್ರೀತಿನ ಹಾಳು ಮಾಡುವಂಥವ್ರು ಇದ್ದಾರೆ ಇವತ್ತು. ನನ್ನ ವಿಡಿಯೋಸ್ ಅನ್ಯತಾ ಭಾವಿಸಬೇಡಿ, ಯಾರ ಪರಾನೂ ಅಲ್ಲ ಆ್ಯಕ್ಚುಲಿ. ಸಡನ್ಲಿ ಎಷ್ಟೋ ಜನಗಳಿಗೆ ಏನಂದರೆ ಶಾಕ್ ಕೊಟ್ಬಿಡ್ತಾರೆ, ಐ ಕಾಂಟ್. ಆಮೇಲೆ ಗೊತ್ತಿಲ್ದಿರ ಏನೂ ಕಾರಣ ಇಲ್ಲದೆ ಬಿಟ್ಟುಬಿಡ್ತಾರೆ, ಹಾಗೂ ಇದ್ದಾರೆ ಜನ, ರೈಟ್? ಒಂದು ಕ್ಲಾರಿಟಿನೂ ಕೊಡೋಲ್ಲ. ಪ್ರೀತಿ ಅಂದಮೇಲೆ, ಮದುವೆ ಅಂದಮೇಲೆ, ಸಂಸಾರ ಅಂದಮೇಲೆ ಸಮಸ್ಯೆಗಳು 100 ಇರುತ್ತೆ ಸ್ನೇಹಿತರೆ. ನಾವು ಬದುಕ್ತಾ ಇರೋ ಸಮಾಜದಲ್ಲಿ ಜನಗಳ ಮಧ್ಯೆ ಹಾಕಿಡೋರು, ತಂದಿಕ್ಕಿ ತಮಾಷೆ ನೋಡೋರು, ಎಲ್ಲ ಥರ ಜನಗಳು ಬರ್ತಾರೆ. ಕೆಲವರು ಇನ್ನೊಬ್ರು ಮಾತು ಕೇಳ್ತಾರೆ, ಯಾವನು ಸರಿ ಇಲ್ಲ ಬಿಟ್ಬಿಡು, ಇವ್ರು ಸರಿ ಇಲ್ಲ ಬಿಟ್ಬಿಡು, ಹಿಂಗೆಲ್ಲ ಈ ಥರದ್ದೆಲ್ಲ ಒಂದು ಮಿಕ್ಸಪ್ ಪೀಪಲ್ಸ್ ಇರ್ತಾರೆ ನಮ್ಮ ಸರೌಂಡಿಂಗ್. ಬಟ್ ಒಂದು ಸಲ ಅವರೊಟ್ಟಿಗೆ ನಾವು ಭಾಷೆ, ಆಣೆ, ಪ್ರಮಾಣ ಅಥವಾ ಏನೋ ವಾಟೆವರ್ ಒಂದು ಸಲ ಅವರು ಡಿಸೈಡ್ ಮಾಡಿ ಇವ್ರು ನಮ್ಮ ಲೈಫ್ ಪಾರ್ಟ್ನರ್ ಆಗಬೇಕು, ನಮ್ಮ ಲೈಫಲ್ಲಿ ಇರಬೇಕಂತ ಡಿಸಿಷನ್ ತೊಗೊಂಡ್ಮೇಲೆ ಯಾವುದೇ ಕಾರಣಕ್ಕಂತ ಬಿಡಬೇಡಿ. ಸಮಸ್ಯೆ 1000 ಬರಲಿ, ಅವ್ರು ಇರಬೇಕು ಲೈಫಲ್ಲಿ. ಸರಿ ಮಾಡ್ಕೊಳ್ಳೋಣ ಸಂಬಂಧನ. ನಮ್ಮ ಬುದ್ಧಿ ಹಾಳಾಗಿದೆಯಾ, ಮಣ್ಣು ತಿಂತಿದೆಯಾ, ಆ ಬುದ್ಧಿನ ಸರಿ ಮಾಡ್ಕೊಳ್ಳೋಣ. ಬಟ್ ವ್ಯಕ್ತಿನ ಚೇಂಜ್ ಮಾಡೋದು ಬೇಡ. ಬಟ್ ಚೇಂಜ್ ಮಾಡ್ತಿದ್ದಾರೆ ಸಡನ್ಲಿ, ನಿಮಗೆಲ್ಲೋ ಒಂದು ಕಡೆಗೆ ಸಡನ್ಲಿ ಬಿಟ್ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಇಂಟೆನ್ಷನ್ ಫುಲ್ ಲವ್ ಆಗಿರುತ್ತೆ, ಅಂದರೆ ಉದ್ದೇಶಪೂರ್ವಕವಾಗಿರುತ್ತೆ. ಯಾವುದೇ ಪ್ರೀತಿ ಇರಲ್ಲ. ಪ್ರೀತಿ ಇದ್ದವ್ರು ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಂಗ್ರಿ ಆಗತ್ತೆ? ಸಡನ್ಲಿ ಐ ಕಾಂಟ್, ನನಗೆ ಬಿಟ್ಬಿಡು ಅಂದರೆ ಕೆಲವ್ರ ಮನಸ್ಥಿತಿ ಇರ್ಬೋದು ಸೊ ಸ್ಟ್ರಾಂಗ್, ಏನೋ ಮೇಜರ್ ಡಿಸಿಷನ್, ಲೈಕ್ ಮೇಜರ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಬಂದಿರುತ್ತೆ, ಏನೋ ಒಂದು ಜೀವ ಹೋಗುವಂಥ ಸಿಚುವೇಶನ್ ಬಂದಿರುತ್ತೆ, ಅವಾಗ ಕೆಲವರು ತ್ಯಾಗನೂ ಮಾಡ್ತಾರೆ. ಬಟ್ 80-85% ಜನ ಇವತ್ತು ಸುಖ ಸುಮ್ಮನೆ ಅವರೇ ಹೊಗಳಿ, ಅವರೇ ಪ್ರೀತಿ ಮಾಡಿ, ಅವರೇ ಎಲ್ಲನೂ ಮಾಡಿಬಿಟ್ಟು ಸಡನ್ಲಿ ಬಿಟ್ಬಿಡ್ತಾರೆ. ಸೊ ಇಂಥ ಪ್ರೀತಿನೇ ಜಾಸ್ತಿ ನಡೀತಾ ಇರೋದ್ರಿಂದ, ಯಾರೋ ನಿಮಗೆ ಆಣೆ ಮಾಡಿದ್ರು, ಪ್ರಮಾಣ ಮಾಡಿದ್ರು, ಸರ್ವಸ್ವ ನೀನೇ ಅಂತ ಹೇಳಿದರು, ದೇವ್ರ ಮುಂದೆ ಭಾಷೆ ಕೊಟ್ಟರು ಅಂತ ಹೇಳಿ ನಂಬಿಡ್ಬೇಡಿ. ನಿಮ್ಮ ಬುದ್ಧಿವಂತಿಕೆನಲ್ಲಿ ನೀವು ಇರಬೇಕಾಗತ್ತೆ, ರೈಟ್? ಎಷ್ಟೇ ಜಾಣ್ಮೆ ಜಗತ್ತಿದ್ರೂ ಕೂಡ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಬದುಕೋಕ್ಕೆ ಆಗಲಿಲ್ಲ ಅಂದರೆ ಆ ಬದುಕಲ್ಲಿ ನೀವು ಸತ್ತಂಗೆ ಜನ ನಿಮ್ಮನ್ನು ಮೋಸ ಮಾಡ್ತಾರೆ, ಹುಚ್ಚರನಾಗಿ ಮಾಡ್ತಾರೆ. ಸೊ ಬುದ್ಧಿವಂತರು ಮಾತ್ರ ಇವತ್ತು ಬದುಕ್ತಾ ಇದ್ದಾರೆ, ಚೆನ್ನಾಗಿರ್ತಾ ಇದ್ದಾರೆ. ಯಾರು ಸೊ ಹುಂಬು ಥರ ಇರ್ತಾರೆ ನೋಡಿ, ತುಂಬ ಎಲ್ಲದಕ್ಕೂ ನಂಬಿಬಿಡ್ತಾರಲ್ಲ, ಅವ್ರು ಸೋಲ್ತಾ ಇದ್ದಾರೆ. ಎಲ್ಲದಕ್ಕೂ ನಂಬಿಡಬೇಡಿ. ಬಿಕಾಸ್ ಮತ್ಲಬ್ ಕಿ ದುನಿಯಾ ಅಂತ ಹೇಳ್ತೀವಿ 2025. ಸೊ ಹೋಗ್ತಾ ಇದು ತುಂಬ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ಇದರ ಮಧ್ಯ ನೀವು ತುಂಬ ಹುಷಾರಾಗಿರಿ. ಯಾವುದೇ ಪ್ರೀತಿ ಇದ್ದಿದ್ದರೆ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಡು ದಾರಿನಲ್ಲಿ ಕೈ ಕೊಡ್ತಾ ಇರಲಿಲ್ಲ, ಸರಿ ಮಾಡ್ಕೊಳ್ತಾ ಇದ್ರು, ಸರಿಪಡಿಸ್ಕೊಂಡು ನಿಮಗೆ ಜೀವನ ಕೊಡ್ತಾ ಇದ್ರು, ನಿಮ್ಮೊಟ್ಟಿಗೆ ನಿಲ್ತಾ ಇದ್ರು. ಸಡನ್ಲಿ ನಿಮ್ಮನ್ನು ಸ್ಟಾಪ್ ಮಾಡಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಂಟೆನ್ಷನ್, ಭಾವನೆಗಳಿದ್ದವರು ಅಲ್ಲಿಂದ ಆ ಸಂಬಂಧದಿಂದ ಬೇರ್ಪಡಿಸ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ. ಭಾವನೆ ಮಧ್ಯ ಪ್ರೀತಿ ಬೆರ್ತಿರೋರು, ನಿಸ್ವಾರ್ಥದ ಪ್ರೀತಿ ಇದ್ದಂಥವ್ರು, ನಿಮ್ಮ ಒಳ್ಳೆಯದನ್ನು ಬಯಸಿರೋರು. ಆದರೆ ದೇಹದ ದಾಹ, ದುಡ್ಡಿನ ದಾಹ, ಇನ್ಯಾವುದೋ ಕೆಟ್ಟದ್ದು ಬಯಸ್ಬೇಕಂತ ಬಂದಿರೋರು
ಸಡನ್ಲಿ ಸ್ಟಾಪ್ ಮಾಡ್ತಾರೆ. ಬಿಕಾಸ್ ಅವ್ರದ್ದು ಪ್ಲಾನ್ ಏನಿರುತ್ತೆ ಅಂದರೆ ಓನ್ಲಿ ಫಾರ್ ಅವ್ರ ಕೆಲಸ ಹಾಕ್ಲಿಕ್ಕೋಸ್ಕರ ಮಾತ್ರ ಬಂದಿರ್ತಾರೆ. ಅದು ಆಗಿದ ತಕ್ಷಣಕ್ಕೆ ಭಾವನೆಗಳಿರಲ್ಲ. ಈಗ ಒಂದು ಗಿಡನ ಬೆಳೆಸಿರ್ತೀರ ಅಂದ್ಕೊಳ್ಳೋಣ. ಆ ಗಿಡನ ಬೆಳೆಸಿದಾಗ ಬುಡ ಸಮೇತವಾಗಿ ಕೀಳೋದು ಕಷ್ಟ ಆಗುತ್ತೆ, ಬಿಕಾಸ್ ಬೇರೆ ಬಿಟ್ಟಿರುತ್ತೆ. ಈ ಒಂದು ಗಿಡನ ಇಟ್ಟಿರ್ತೀವಿ ಅಂದ್ಕೊಳ್ಳೋಣ, ಅದು ಬೇರೆ ಇರಲ್ಲ. ಹಾಗೆ ಅದನ್ನು ಎತ್ಕೊಳ್ಳೋದು ಭಾಳ ಈಸಿ ಇರುತ್ತೆ. ಡಿಫ್ರೆನ್ಸ್ ಇದೆ. ಬೇರೆ ಬಿಟ್ಟಿರ್ತಕ್ಕಂಥದ್ದು ಕಷ್ಟ ಆಗುತ್ತೆ, ಬೇರೆ ಇಲ್ಲಿ ಬಿಟ್ಟಿರದೇ ಇರೋದು ಹಾಗೆ ನೀವು ನಿಲ್ಸಿರ್ತೀರ ಹಂಗೆ ಕಾಟಾಚಾರಕ್ಕೆ ನೋಡಲಿಕ್ಕೆ, ಅದು ಎತ್ತಬಹುದು. ಇದರರ್ಥ ಏನು? ನಿಮ್ಮ ಪ್ರೀತಿನಲ್ಲಿ ಭಾವನೆಗಳು ಬೇರೆ ಬಿಟ್ಟಾಗ ಅದನ್ನು ಅವಾಯ್ಡ್ ಮಾಡೋದು ಕಷ್ಟ ಆಗುತ್ತೆ, ಅವ್ರು ನಿಮ್ಮನ್ನು ಬಿಟ್ಟಿರೋದು ಕಷ್ಟ ಆಗುತ್ತೆ. ಯಾವುದೇ ಬೇರೆ ಬಿಡದೇ ಇರೋದ್ರೆ ಭಾವನೆಗಳೇ ಕನೆಕ್ಟ್ ಇಲ್ಲದಿರ್ತಕ್ಕಂಥ ಪ್ರೀತಿ ಇದ್ದರೆ ಅದು ಸಡನ್ಲಿ ಸ್ಟಾಪ್ ಮಾಡಿ ನಿಮ್ಮನ್ನು ಬಿಟ್ಟು ಇವತ್ತೇ ಬ್ರೇಕಪ್ ಕ್ಲಾಕ್ ಸ್ಟಾಪ್ ಆಗಿಬಿಡ್ತಾರೆ. ಸೊ ಇಂಥ ಪ್ರೀತಿ ಮಾಡೋರು ಜಾಸ್ತಿ ಇದ್ದಾರೆ, ಹುಷಾರಾಗಿರಿ ಸ್ನೇಹಿತರೆ. ಫೈನಲಿ ಹೇಳ್ತಾ ಇದ್ದೀನಿ, ಈ ಆಣೆ ಪ್ರಮಾಣ ಭಾಷೆ ಮಾಡಿ ಸಡನ್ಲಿ ಸ್ಟಾಪ್ ಮಾಡ್ತಾ ಇದ್ದರೆ ಅವ್ರ ಮಧ್ಯೆ ಪ್ರೀತಿನೇ ಇರಲಿಲ್ಲ. ಅಂಥ ವ್ಯಕ್ತಿಗಳು ನಿಮಗೂ ಸಿಕ್ಕಿದರೆ ಸ್ಟಾಪ್ ಮಾಡಿ ಹೊರಟೋದ್ರೆ ದಯವಿಟ್ಟು ಅಂಥ ವ್ಯಕ್ತಿಗಳನ್ನು ದಯವಿಟ್ಟು ನಿಮ್ಮ ಲೈಫಿಂದ ದೂರ ಇರಿ. ನೀವು ಚೆನ್ನಾಗಿರ್ತೀರ ಅಂತ ನಾನು 100% ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ನಿಮ್ಮ ಡಿಸ್ಟರ್ಬ್ ಮಾಡುವಂಥ ವ್ಯಕ್ತಿಗಳವರು, ಅಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬೇಡ ಅಂತ ಹೇಳ್ತಾ ವಿಡಿಯೋ ಕ್ಲಾರಿಟಿ ಕೊಡಲಿಕ್ಕೆ ಒಂದೇ ಒಂದು ಪದದಲ್ಲಿ ಕೂಡ ಲಾಟ್ ಆಫ್ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಇನ್ಫಾರ್ಮೇಷನ್ ಕೊಡಬೇಕಂತಲೇ ಈ ಚಾನಲ್ನ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 25K ಕಂಪ್ಲೀಟ್ ಆಗಲಿ. ಎಲ್ರಿಗೂ ಸಪೋರ್ಟ್ ಮಾಡೋ ಥರ ನಮಗೂ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇದೆ ಅನಿಸಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.